ಬೆಂಗಳೂರಿನಲ್ಲಿ ದಿನೇ ದಿನೇ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆದರೆ ಬ್ಯಾಂಕ್ ಮ್ಯಾನೇಜರೇ ಸೈಬರ್ ಕ್ರೈಮ್ನಲ್ಲಿ ಭಾಗಿಯಾಗಿ 12,51,00,000 ವಂಚಿಸಿದ್ದಾರೆ. ಇದು ಖಾಕಿ ಕಾರ್ಯಾಚರಣೆಯಲ್ಲಿ ಬೆಳಕಿಗೆ ಬಂದಿದೆ. ಆ ಬಗ್ಗೆ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕಾರ್ಪೊರೇಟ್ ಕಂಪನಿಗೆ ಕೋಟಿ ವಂಚನೆ, ಬ್ಯಾಂಕ್ ಮ್ಯಾನೇಜರ್ ಸೇರಿ 4 ಬಂಧನ. ರಾಜ್ಯದಲ್ಲಿ ಇತ್ತೀಚೆಗೆ ಸೈಬರ್ ವಂಚನೆ ಕೇಸ್ಗಳು ದುಪ್ಪಟ್ಟಾಗ್ತಿದೆ. ಒಂದೆಡೆ ಸೈಬರ್ ವಂಚನೆ ಮಾಡುವ ಚಾಲಾಕಿಗಳು ಸಾರ್ವಜನಿಕರ ಹಣ ಲಪಟಾಯಿಸುತ್ತಿದ್ದಾರೆ. ಎಲ್ಲೋ ಕುಳಿತು ಅಕೌಂಟ್ನಲ್ಲಿರುವ ಹಣ ಗುಳುಂ ಮಾಡುವುದು, ಬ್ಯಾಂಕ್ನಿಂದ ಕರೆ ಮಾಡ್ತಿದ್ದೇವೆ ಎಂದು OTP ಪಡೆದು ವಂಚಿಸುವುದು, ಡಿಜಿಟಲ್ ಅರೆಸ್ಟ್, ಈ ರೀತಿ ಒಂದಿಲ್ಲೊಂದು ಮಾರ್ಗದಲ್ಲಿ ದೋಖಾ ಮಾಡುತ್ತಿರೋದು ಗೊತ್ತಿದೆ. ಆದ್ರೆ ಈ ಪ್ರಕರಣ ನೋಡಿ, ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಕಾರ್ಪೊರೇಟ್ ಕಂಪನಿ ಇಂಟರ್ನೆಟ್ ಆಕ್ಸೆಸ್ ಪಡೆದು 2 ದಿನದಲ್ಲಿ 12 ಕೋಟಿ ವಂಚಿಸಿದ್ದಾರೆ. ಖಾಸಗಿ ಕಂಪನಿಯಾದ ಕ್ರೆಡ್ ಬೆಂಗಳೂರಿನ ಇಂದಿರಾನಗರ ಶಾಖೆಯಲ್ಲಿ ಕಾರ್ಪೊರೇಟ್ ನೋಡಲ್ ಖಾತೆ ಹೊಂದಿದ್ದರು. ಇದನ್ನೇ ಬಂಡವಾಳ ಮಾಡಿಕೊಂಡ ಬ್ಯಾಂಕ್ ಮ್ಯಾನೇಜರ್ ಕಂಪನಿಯ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮನವಿಗೆ ನಿರ್ದೇಶಕರ ನಕಲಿ ಸಹಿ ಮಾಡಿ ಆಕ್ಸೆಸ್ ಪಡೆದುಕೊಂಡ 2 ದಿನದಲ್ಲಿ 12,51,00,000 ವಂಚನೆ ಮಾಡಿದ್ದಾರೆ. ವಂಚನೆ ಸಂಬಂಧ ಕಂಪನಿ ಡೈರೆಕ್ಟರ್ ನರಸಿಂಹ ವಸಂತ ಶಾಸ್ತ್ರಿ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಬ್ಯಾಂಕ್ ಮ್ಯಾನೇಜರ್ ವೈಭವ್ ಪಿತಾಡಿಯಾ ಸೇರಿದಂತೆ 4 ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 1,83,48,000 ನಗದು ವಶಪಡಿಸಿಕೊಂಡಿದ್ದು, ಗುಜರಾತ್ ಬ್ಯಾಂಕ್ನ 17 ಅಪರಿಚಿತ ಅಕೌಂಟ್ಗಳಿಗೆ ಈ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಅಂಶ ತನಿಖೆ ವೇಳೆ ಬಯಲಾಗಿದೆ. ಅಕೌಂಟನ್ನು ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಗಮನಿಸಿ ಅದನ್ನು ತೆಗೆದುಕೊಂಡು ನಂತರ ಅವರ ಅಕೌಂಟ್ನಿಂದ, ಆ ಖಾಸಗಿ ಕಂಪನಿಯ ಅಕೌಂಟ್ನಿಂದ ಸುಮಾರು 12,51,00,000 ದೊಡ್ಡ ಮೊತ್ತದ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂತಹ ಒಂದು ಪ್ರಕರಣ ಜರುಗಿತ್ತು. ಅದರ ತನಿಖೆಯನ್ನು ಕೈಗೊಂಡ ಸೆನ್ ಪೂರ್ವ ವಿಭಾಗದ ಪೊಲೀಸರು ಗುಜರಾತ್ ರಾಜ್ಯದಲ್ಲಿ ಈ ಆಕ್ಸಿಸ್ ಬ್ಯಾಂಕ್ನ ಓರ್ವ ಮ್ಯಾನೇಜರ್ ಜೊತೆ ಸೇರಿದಂತೆ ಉಳಿದ ಒಟ್ಟು 4 ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಈ ಆರೋಪಿಗಳಿಂದ ಸುಮಾರು 1,28,48,500 ರೂಪಾಯಿಗಳಷ್ಟು ಹಣವನ್ನು ಅವರಿಂದ ರಿಕವರಿ ಕೂಡ ಮಾಡಲಾಗಿದೆ. ಇನ್ನು ನಗರದಲ್ಲಿ ನಡೆದ ಮತ್ತಷ್ಟು ಕ್ರೈಮ್ ಸ್ಟೋರಿಗಳನ್ನು ನೋಡೋದಾದ್ರೆ, ವೀಲಿಂಗ್ ಶೋಕಿಗಾಗಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಸಂಪಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಶಾಹಿದ್ ಹಾಗೂ ಮುದಾಸಿರ್ ಬಂಧಿತ ಆರೋಪಿಗಳು ಹ್ಯಾಂಡಲ್ ಲಾಕ್ ಮುರಿದು ಬೈಕ್ ಕಳವು ಮಾಡಿ ಕದ್ದ ವಾಹನಗಳಲ್ಲಿ ವೀಲಿಂಗ್ ಮಾಡಿ ನಂತರ ವಾಹನಗಳನ್ನು ಬಿಟ್ಟೋಗ್ತಿದ್ರು. ಸಿಸಿಟಿವಿ ಆಧರಿಸಿ ಆರೋಪಿಗಳನ್ನ ಬಂಧಿಸಿ ಬಂಧಿತರಿಂದ 1 ಆಟೋ ಹಾಗೂ 15 ಬೈಕ್ ವಶಕ್ಕೆ ಪಡೆದಿದ್ದಾರೆ. ಸಂಪಿಗೆಹಳ್ಳಿಯವರು ಕೂಡ ಈ ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ ಒಂದನ್ನು ಪತ್ತೆ ಹಚ್ಚಿದ್ದಾರೆ. 47 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಮತ್ತು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನ, ಒಟ್ಟು 3 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದೆ. ಇದರಿಂದ 2 ಈ ರೀತಿಯ ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ಸು ಪತ್ತೆಯಾಗಿದ್ದಾವೆ. ಇದು ಆಗಿರ್ತಕ್ಕಂಥದ್ದು ನವೆಂಬರ್ 22ರಂದು ರಸ್ತೆಯಲ್ಲಿ ಹೋಗುವಾಗ ಈ ರೀತಿ ಚೈನ್ ಸ್ನ್ಯಾಚಿಂಗ್ ಅನ್ನು ಇಬ್ಬರು ಬಂದು ಮಾಡಿರ್ತಕ್ಕಂಥದ್ದು. ನಂತರ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಇಬ್ಬರನ್ನ ಬಂಧಿಸಿ ಅವರಿಂದ ಈ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಂಪಿಗೆಹಳ್ಳಿ ವ್ಯಾಪ್ತಿಯಲ್ಲಿ ಗಾಂಜಾ ಸೇದಲು ಹಣಕ್ಕಾಗಿ ಚೈನ್ ಸ್ನ್ಯಾಚ್ ಮಾಡುತ್ತಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ವಾಕಿಂಗ್ ಮಾಡುತ್ತಿದ್ದ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಮಾಂಗಲ್ಯ ಸರ ಕದಿಯುತ್ತಿದ್ದ ಇಬ್ಬರನ್ನು ಬಂಧಿಸಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.